ಫ್ರೆಂಡ್ಸ್ ಇವಾಗ ಟಿಕೆಟ್ ತೊಗೊಳಕ್ ಬಂದಿದ್ದೀನಿ. ಲೇಡೀಸ್ ಬಂದು ಫ್ರೀ ಇದೆ. ಗ್ಯಾರಂಟಿ ಟಿಕೆಟ್ ತಗೋಬೇಕು. ಕಾಂಗ್ರೆಸ್ ಗ್ಯಾರಂಟಿ. ಮುಂದೆ ಬನ್ನಿ, ಬನ್ನಿ ಈ ಕಡೆ ಮುಂದೆ. ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಬೇರೆ ಯಾರು ಈ ಮಾತನ್ನು ಸಲ ಕಪ್ ನಮ್ದೆ. ಸರಿ ಬಿಡು, ಆಯ್ತು ಬಿಡು. ಕೈಗೆ ಎಟ್ಕೊಂತಿದೆ. ಫಾಗ್ ಬಂದು ಹಿಮ ಒಂದು ಫುಲ್ ಬೀಳ್ತಾ ಇದೆ. ಫುಲ್ ಬೆಟ್ಟ ತುಂಬಾ ಕವರ್ ಆಗ್ತಾ ಇದೆ. ಆಕಾಶದಲ್ಲಿ ತೇಲದ ಆಗ್ತಾ ಇದೆ. ಅಷ್ಟೊಂದು ಫಾಗ್ ಬರ್ತೈತೆ. ನಾವಿರುವ ತಾಣವೇ ಗಂಧದ ಗುಡಿ. ಗೋಪಾಲಸ್ವಾಮಿ ಬೆಟ್ಟ ವರ್ಷ ಪೂರ್ತಿ ಹಿಮ ಬೀಳೋ ಪ್ರದೇಶ. ಇಲ್ಲ ಬಂದ್ರೋ ಬರೀ ಫ್ರೆಂಡ್ಸ್ ಮಾತ್ರನಾ? ಕಪಲ್ಸ್ ಯಾರು ಬಂದಿಲ್ವಾ? ಓ ಓ ಯಾರಪ್ಪ ಅವನು? ವಿರಾಟ್ ಕೊಹ್ಲಿ ಫ್ಯಾನು. ಓ ಯಾರು ಡ್ಯಾನ್ಸ್ ಮಾಡ್ತಾ ಇದಾರೆ ನೋಡಿ ಇಲ್ಲಿ. ಹೇಗಿದೆ ಸತೀಶ್ ಅವರೇ ವೆದರ್? ತುಂಬಾ ಚೆನ್ನಾಗಿದೆ. ತುಂಬಾ ಚಳಿ ಚಳಿ ಆಗ್ತಾ ಇದೆ. ಅಂಬರೀಷ್ ಅವರ ಸಾಂಗು ಚಳಿ ಚಳಿ ಸಾಂಗ್ ಆನೆ ಬರುತ್ತೆ ಅಂತ ಕಾಡಾನೆ ಸರ್, ಅದು ಕಾಡಾನೆ. ಡೈಲಿ ಪ್ರಸಾದಕ್ಕೆಲ್ಲ ಬರುತ್ತೆ. ಅದೆಲ್ಲ ಸುಳ್ಳು. ಹಿಮ ಸುರಿದಂಗೆ ಇರುತ್ತೆ ಯಾವಾಗ್ಲೂನು. 1300 ನಿರ್ಮಾಣ ಆಗಿರೋದು ಚೋಳ ಕಾಲದಲ್ಲಿ. ಪೆರಿಮಳ್ ಧನನಾಯಕ ನಮ್ಮಂಗ, ಮಾಧವ ಧನನಾಯಕ ಅಂತ. ನಿಜ ಸ್ನೇಹಿತರೆ, ಇದೆಲ್ಲ ನೋಡ್ತಾ ನೋಡ್ತಾ ನಂಗೆ ಹೊಟ್ಟೆ ಹಶ್ವೆ ಮರ್ತೋಗಿತ್ತು. ನಮ್ಮ ಮನೆಯವ್ರು ಹೋಗಿ ಈಗ ಊಟ ಇಸ್ಕೊಂಡ್ಬರ್ತಾ ಇದ್ದಾರೆ. ಊಟ ಮಾಡೋಣ ಫಸ್ಟು. ನೋಡಿ ನಮ್ಮ ಬಸ್ ಕೂಡ ಬರ್ತಾ ಇದೆ. ನೋಡೋಕ್ಕೆ ಒಂಥರ ಸೂಪರ್ ಆಗಿ ಕಾಣ್ತದೆ. KSRTC ಅನ್ನೋದು ಜೊತೆ ಬೇರೆ ಬಿಡಿ. ಯಾರಣ್ಣ ನಿಮ್ಮ ಮೈ ಕೊಡಮ್ಮ ಅವ್ರಿಗೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮಗೆ ವಿಶೇಷವಾದಂತಹ ಒಂದು ದೇವಾಲಯವನ್ನು ತೋರಿಸ್ಲಿಕ್ಕೆ ಹೊರಟಿದ್ದೀವಿ. ಅದೇ ನಮ್ಮ ಕರ್ನಾಟಕದ ಊಟಿ ಅಂತಲೇ ಹೆಸರಾಗಿರುವಂತಹ ಹಿಮವದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಇದು ನಮಗೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬರುತ್ತೆ ಸ್ನೇಹಿತರೆ. ಗುಂಡ್ಲುಪೇಟೆಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಅಂತೂ ಬಂದ್ವಿ ಈಗ ಬೆಟ್ಟದ ಕೆಳಗಡೆ ಸ್ನೇಹಿತರೆ. ಮೇಲ್ಗಡೆ ಓನ್ ವೆಹಿಕಲ್ಸ್ನ ಅಲೋ ಮಾಡಲ್ಲ, ಯಾಕೆಂದರೆ ಕಾಡು ಪ್ರಾಣಿಗಳೆಲ್ಲ ಸಂಚಾರ ಮಾಡ್ತಿರ್ತವೆ, ಹುಲಿ ಆನೆಗಳೆಲ್ಲ ಇರ್ತವೆ ಅಂತ ಹೇಳಿ. ಇದು ಬಂಡೀಪುರ ಫಾರೆಸ್ಟಿಗೆ ಸೇರ್ತದೆ ಸ್ನೇಹಿತರೆ. ಮತ್ತೇನಪ್ಪ ಅಂದರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ. ಇವತ್ತು ತುಂಬ ಜನಗಳು ಬಂದಿದ್ದಾರೆ. ಇಲ್ಲಿಂದ ನಾವು ಮೇಲ್ಗಡೆ ಹೋಗ್ಬೇಕಂದ್ರೆ KSRTC ಬಸ್ ಮುಖಾಂತರನೇ ನಾವು ಮೇಲ್ಗಡೆ ಹೋಗ್ಬೇಕಾಗತ್ತೆ. ಪರ್ ಹೆಡ್ 60 ರೂಪಾಯಿ ಇರುತ್ತೆ. ಹಾಗೆ ಕೂಡ ಜಿಪ್ಸಿ ಕೂಡ ಇರುತ್ತೆ. ಜಿಪ್ಸಿಯಲ್ಲಿ ಹೋಗೋದಾದ್ರೆ ಒಂದು ಫ್ಯಾಮಿಲಿಗೆ 800 ರುಪೀಸ್ ಥರ ಇರುತ್ತೆ. ನೋಡಿ ಸ್ನೇಹಿತರೆ, ಕೆಳಗಡೆ ಪೂರ್ತಿ ಬಿಸಿಲಿದೆ. ಇವಾಗ ನಿಮಗೆ ಬೇರೆ ಒಂದು ಪ್ರಪಂಚಕ್ಕೆ ಹೋದಂಗೆ ಫೀಲ್ ಆಗುತ್ತೆ. ತುಂಬ ಬಿಸಿಲು ಕೆಳಗಡೆ. ನೋಡೋಣ ಮೇಲ್ಗಡೆ ಯಾವ ಥರ ವೆದರ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ನಿಜ ನೀವೆಲ್ಲರೂ ಶಾಕ್ ಆಗ್ತೀರಾ. ಫ್ಯಾಮಿಲಿ ಜೊತೆ ಯಾರು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ, ಖಂಡಿತ ಇಲ್ಲಿಗೆ ಬನ್ನಿ, ತುಂಬ ಎಂಜಾಯ್ ಮಾಡ್ಬೋದು. ಹಾಗೆಯೇ ಬೆಟ್ಟದ ಮುಂಭಾಗದಲ್ಲೇ ನೀವೇನಾದರೂ ಪರ್ಚೇಸ್ ಮಾಡೋ ಥರ ಇದ್ದರೆ ಪರ್ಚೇಸ್ ಕೂಡ ಮಾಡ್ಬೋದು. ಮನೆಗೆ ಒಳ್ಳೆ ಶೋಕೇಸ್ಗಳಿಗೆ ಅಥವಾ ಶೋ ಗಿಡಕ್ಕೆ ಒಳ್ಳೆ ಪ್ರಾಣಿಗಳೆಲ್ಲ ಇದೆಲ್ಲ ವುಡ್ಡಲ್ಲಿ ತಯಾರಿಸಿರ್ತಾರೆ. ಹಗ್ಗದ ಹಳ್ಳ ಪರಿಸರ ಅಭಿವೃದ್ಧಿ ಸಮಿತಿ ಮೈಸೂರು, ಇಲ್ಲಿ ಪರ್ಚೇಸನ್ನು ಮಾಡೋರು ಮಾಡ್ಬೋದು. ಏನಪ್ಪ ಅಂದರೆ ಇಲ್ಲೆಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ಎಲ್ಲ ಟಿಕೆಟ್ ತೊಗೋಬೇಕು. ತುಂಬ ಬಿಸಿಲಿದೆ. ನಮ್ಮ ಮನೆಯವರು ಟಿಕೆಟ್ ತೊಗೊಳಕ್ಕೆ ಅಂತ ಲೈನಲ್ಲಿ ನಿಂತಿದ್ದಾರೆ. ಫ್ರೆಂಡ್ಸ್ ಇವಾಗ ಟಿಕೆಟ್ ತೊಗೊಳಕ್ ಬಂದಿದ್ದೀನಿ. ಲೇಡೀಸ್ ಬಂದು ಫ್ರೀ ಇದೆ. ಗ್ಯಾರಂಟಿ ಟಿಕೆಟ್ ತಗೋಬೇಕು. ಕಾಂಗ್ರೆಸ್ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ ಪ್ರಕಾರ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಫ್ರೀ ಟಿಕೆಟ್. ಜೆಂಟ್ಸ್ ಎಷ್ಟು ಅಂತ ಇನ್ನ ಗೊತ್ತಿಲ್ಲ. ಟಿಕೆಟ್ ತಗೊಂಡು ಹೇಳ್ತೀನಿ. ಒಂದು ಆಧಾರ್ ಕಾರ್ಡ್, ಒಂದು ಟಿಕೆಟ್. ಒಂದು ಟಿಕೆಟ್ ಜೆಂಟ್ಸ್ ಕೊಟ್ಟೆ ಎಷ್ಟು? ಜೆಂಟ್ಸಿಗೆ 60 ರುಪೀಸ್. ಹೋಗ್ ಬರೋದಾ? ಓಕೆ ತೋರಿಸಿ. ಹೋಗ ಬರ 60ನಾ? ಖರ್ಚಿಪ್ಪು, ಪವರ್ ಬ್ಯಾಂಕ್. ಚೆಕ್ ಮಾಡೋದು ಬ್ಯಾಂಕ್ ಚೆಕ್ ಮಾಡ್ತಿದ್ದೀರಾ? ಬ್ಯಾಂಕ್ ಚೆಕ್ ಅಲ್ಲಿ ಬೈಕಲ್ಲಿ. ಪ್ಲಾಸ್ಟಿಕ್ ಮೇಲ್ಗಡೆ ಅಲೋ ಇಲ್ಲ. ಪ್ಲಾಸ್ಟಿಕ್ ಬಂದು ಮೇಲ್ಗಡೆಗೆ ಅಲೋ ಇಲ್ಲ. ಸೊ ಅದಕ್ಕೋಸ್ಕರ ಬ್ಯಾಗ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಜೆಂಟ್ಸಿಗೆ ಬಂದು 60 ರುಪೀಸ್ ಟಿಕೆಟ್ ಆಗುತ್ತೆ. ಲೇಡೀಸಿಗೆ ಫ್ರೀ ಇದೆ. ಸಿದ್ದರಾಮಯ್ಯ ಜಯಣ್ಣ ಬನ್ನಿ.
ಅಂಕಲ್ ಒಂದು ಆಧಾರ್ ಕಾರ್ಡ್ ಒಂದು ಟಿಕೆಟ್. ಯಾರು ಇನ್ನೊಬ್ರು ಜೆಂಟ್ಸ್ ಇಲ್ಲ ಇದೆ. ಬರೀ ಇಲ್ಲಿ ಬನ್ನಿ ಒಳಗ್ ಬನ್ನಿ. ನಿಮ್ದಾಯ್ತಾ? ಬಸ್ಸಿಗೆ ಕೂಡ ಕ್ಯೂ ನಿಲ್ಬೇಕು. ಬಸ್ ಈ ಬಸ್ಗೆ ಆಗುತ್ತಾ? ಆಗಲ್ಲ ತುಂಬಾ ಜನ ಇದಾರೆ, ಈ ಬಸ್ಸಿಗೆ ಆಗಲ್ಲ ಅನ್ಕೋತೀನಿ. ಪುನಃ ಮತ್ತೊಂದು ಬಸ್ ಬರ್ತಾ ಇದೆ. ಈಗ ಇದ್ರಲ್ಲಿ ನಾವು ಬೆಟ್ಟದ ಮೇಲ್ಗಡೆ ಹೋಗೋಣ ಬನ್ನಿ. ಇಲ್ಲಿ ಬೆಟ್ಟದ ಕೆಳಗಡೆಯಿಂದ ಪೂರ್ತಿ ಬೆಟ್ಟದ ಮೇಲ್ಗಡೆಗೆ ಸುಮಾರು 6 ಕಿಲೋಮೀಟರ್ ಇದೆ ಅಂತ ಹೇಳಿದ್ದಾರೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರ್ತಾರೆ, ತುಂಬ ಎಂಟರ್ಟೈನಿಂಗ್ ಆಗಿದೆ ವಿಡಿಯೋ. ಡ್ರೈವರ್ ಅಣ್ಣ ಬರ್ತಾ ಇದಾರೆ ಈಗ ನಮ್ಮನ್ನ ಬೆಟ್ಟದ ಮೇಲ್ಗಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ಯಾಕೆ ಅಣ್ಣ ಹಿಂಗ್ ಗುರಾಯಿಸ್ತೈತಲ್ಲ. ಮುಂದೆ ಬನ್ನಿ, ಬನ್ನಿ ಈ ಕಡೆ ಮುಂದೆ. ಇನ್ನು ಮುಂದೆ ಬನ್ನಿ, ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಅವರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಅಂತೂ ಬಸ್ಸು ಬೆಟ್ಟದ ಮೇಲ್ಗಡೆ ಹೊಡ್ತು ಸ್ನೇಹಿತರೆ. ಡ್ರೈವರ್ ಅಣ್ಣ ಯಾಕೆ ಇಷ್ಟು ನಮ್ಮನ್ನ ಗುರಾಯಿಸ್ತೈತಲ್ಲ ಅಂತ ಅನ್ಕೊಂಡೆ. ದಯವಿಟ್ಟು ಡ್ರೈವರ್ ಅಣ್ಣನ ಯಾರು ತಪ್ಪಾಗಿ ತಿಳ್ಕೊಬೇಡಿ. ಯಾಕೆಂದರೆ ನಾನು ಕೂತಿದ್ದು ಹಿಂಭಾಗ ಮಿರರ್ ಇತ್ತು, ಪಾಪ ಅವರು ಮಿರರ್ನ ನೋಡ್ತಾ ಇದ್ರು, ನಾನು ನನ್ನ ನೋಡ್ತಾವ್ರೆ ಅಂತ ಅನ್ಕೊಂಬಿಟ್ಟೆ. ನೋಡಿ ತುಂಬ ಕಿರಿದಾದ ರೋಡು, ಆ ರೋಡಲ್ಲಿ ಒಂದು ವೆಹಿಕಲ್ ಕೂಡ ಪಾಸ್ ಆಗೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಒಂದು ವೆಹಿಕಲ್ ಹೋಗೋಕ್ಕೆ ಒಂದು ವೆಹಿಕಲ್ ಬರಲಿಕ್ಕೆ ನಮ್ಮ KSRTC ಡ್ರೈವರ್ಸ್ಗಳು ನಿಜ ಅವ್ರಿಗೆ ಹ್ಯಾಟ್ಸ್ ಆಫ್. ನೋಡಿ ಸ್ನೇಹಿತರೆ, ಮೇಲ್ಗಡೆಯಿಂದ ವ್ಯೂಸ್ ಯಾವ ಥರ ಕಾಣ್ತಾ ಇದೆ ನೋಡಿ. ಫುಲ್ಲು ಬಿಸಿಲಿದೆ ನೋಡಿ. ಬೆಟ್ಟ ಬಂತೀಗ, ಬೆಟ್ಟದ ಮೇಲೆ ವೆದರೇ ಫುಲ್ಲು ಚೇಂಜ್ ಆಗೋಗುತ್ತೆ. ಬೇರೆ ಒಂದು ವರ್ಡ್ಗೆ ಬಂದಂಗೆ ಆಗುತ್ತೆ. ಇಲ್ಲಿ 10 ನಿಮಿಷಕ್ಕೂ ಕೂಡ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಬನ್ನಿ ಈಗ ನಾವು ನೋಡೋಣ ಕರ್ನಾಟಕದ ಹುಟ್ಟಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟವನ್ನು. ರಾಜ್ಯದ ಅತಿ ಹೆಚ್ಚು ಎತ್ತರದ ಬೆಟ್ಟದಲ್ಲಿ ಇದು 3ನೇ ಸ್ಥಾನದಲ್ಲಿದೆ. ಸುಮಾರು ಕೆಳಗಡೆಯಿಂದ ಮೇಲ್ಗಡೆಗೆ 1450 ಅಡಿ ಎತ್ತರದಲ್ಲಿರುವಂತಹ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಕೆಳಗಡೆ ಉರಿದು ಹೋಯ್ತಾ ಇದ್ವಿ, ಎಷ್ಟು ಕೋಲ್ಡ್ ಇದೆ. ಇಲ್ಲೊಂದು ಅಂಗಡಿ ಇಲ್ಲ. ಬಂಡೀಪುರ್ ಫಾರೆಸ್ಟ್ ಕರ್ಕೊಂಡ್ ಬೇಜಾರೇನಪ್ಪ, ಅಲ್ಲಿಗೆ RCB ಮ್ಯಾಚ್ ಸ್ಟಾರ್ಟ್ ಐತೈತೆ. ನಾವ್ ಬೆಡ್ತಲ್ಲಿದೀವಿ RCB ಗೆಲ್ಲಿ ಅಂತ ಹೇಳಿ, RCB ಗೆಲ್ಲಿ ಅಂತ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಪೂಜೆ ಮಾಡ್ಸಕ್ ಬಂದಿದ್ದೀವಿ. ಸಲ ಕಪ್ ನಮ್ದೆ. ಸರಿ ಬಿಡು, ಆಯ್ತು ಬಿಡು, ಬನ್ನಿ ಹೋಗೋಣ. ವಾವ್ ಸಖತ್ ಕೋಲ್ಡ್ ಇದೆ. ಅದಕ್ಕೋಸ್ಕರ ಆನೆಗಳು ಬರ್ತವೆ ಅಂತ ಹೇಳಿ ಹೇಳ್ತಾರೆ. ನೋಡಿ ಇಲ್ಲಿ ಆನೆ ಕಾಣ್ಲಿಕ್ಕೆ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ನಮ್ಗೆ, ಬಟ್ ಇಲ್ಲಿ ಆನೆ ಬಂದು ಹೋಗಿರೋದಕ್ಕೆ ಒಂದು ಪ್ರೂಫ್ ಇದೆ ನೋಡಿ. ಆನೆ ಲದ್ದಿ ಕೂಡ ಇಲ್ಲಿ ನಾವು ಕಾಣ್ಬೋದಾಗಿದೆ. ಬನ್ನಿ ಈಗ ಒಂದ್ಸಲ ಮೇಲೆ ದೇವಸ್ಥಾನ ಹತ್ರ ಅಲ್ಲಿ ಫಾಗ್ ದಿವ್ಯಾ, ಅಲ್ಲಿ ಬೆಟ್ಟದ ಮೇಲೆ ವಾವ್ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಫಾಗ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿ ಫುಲ್ಲು ಬೆಟ್ಟನ ಆವರಿಸ್ಕೊಂತ ಇದೆ. ಸ್ನೇಹಿತರೆ ಇವಾಗ ದರ್ಶನ ಮಾಡಕ್ ತುಂಬಾ ಕ್ರೌಡ್ ಇದೆ. ಒಳಗಡೆ ಕ್ಯಾಮ್ರಾ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಕ್ಯಾಮ್ರಾ ಅಲೋ ಮಾಡ್ಲಿಲ್ಲ ಅಂದ್ರೆ ನಾವು ದರ್ಶನ ಮುಗಿಸ್ಕೊಂಡ್ ಬಂದು ನಿಮ್ಗೆ ಹೋಗೋಣ. ಬೆಟ್ಟ ಸುತ್ತ ಫುಲ್ ಕ್ರೌಡ್ ಹೇಗಿದೆ ಮತ್ತೆ ಅಲ್ಲಿನ ವೆದರ್ ಹೇಗಿದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಹಿಮ ಬೀಳ್ತಿದೆ, ತುಂಬಾ ತಣ್ಣಗಿದೆ, ಕೋಲ್ಡ್ ಇದೆ ವೆದರ್. ಕೆಳಗಡೆ ಉರ್ದು ಹೋಗ್ತಾ ಇದ್ವಿ ಬಿಸ್ಲಿಗೆ. ಇಲ್ಲಿ ಒಂದ್ ಸ್ವಲ್ಪ ಬಿಸ್ಲಿಲ್ಲ, ತುಂಬಾ ಕೋಲ್ಡ್ ಇದೆ, ತುಂಬಾ ಚಳಿ ಆಗ್ತಿದೆ. ಬನ್ನಿ ನೋಡೋಣ. ಉರ್ತಿದೆ, ಯವ್ವ ಎಷ್ಟ್ ಚೆನ್ನಾಗಿ ಉರ್ತಿದೆ, ಕೈಗೆ ಎಟ್ಕೊಂಗಿದೆ. ಫಾಗ್ ಬಂದು ಹಿಮ ಒಂದು ಫುಲ್ ಬೀಳ್ತಾ ಇದೆ. ಫುಲ್ ಬೆಟ್ಟ ತುಂಬಾ ಕವರ್ ಆಗ್ತಾ ಇದೆ. ಮಧ್ಯಾಹ್ನ ಟೈಮ್ ಬಂದೀಗ 1:15 ಆಗಿದೆ. 1:15 ಕೂಡ ತುಂಬಾ ಕ್ರೌಡ್ ಫುಲ್ಲು. ಇದು ವೆದರ್ ನೋಡಿ ಹೇಗ್ ಬರ್ತಾ ಇದೆ, ನಮ್ಮನೆ ಹೊತ್ಕೊಂಡು ಹಿಮ ಬರ್ತಾ ಇದೆ. ಟೈಮ್ 1:15 ಆಗಿದೆ, ಆದ್ರೂ ಕೂಡ ತುಂಬಾ ಕೋಲ್ಡ್ ಇದೆ. ಇಲ್ಲಿ ಬನ್ನಿ ಹೋಗೋಣ. ಹೊತ್ಕೊಂಡು ಹೋಗ್ತಿದೆ ನಮ್ಮನೆ, ಅಷ್ಟೊಂದು ಹಿಮ ಬೀಳ್ತಿದೆ. ಈ ಕಡೆ ಬಂದು ನೋಡಿ ಹಿಮ, ಅಲ್ಲಿ ಬರ್ತಾ ಇದೆ ನೋಡಿ, ಅಲ್ಲಿ ಬರ್ತಾ ಇದೆ ನೋಡಿ. ಬನ್ನಿ ಹೋಗೋಣ. ವಾವ್ ಸಾಕಾಗೈತೆ. ಏನು ಆಕಾಶದ ತೇಲಿದ ಆಗ್ತಾ ಇದೆ, ಅಷ್ಟೊಂದು ಆಗ್ಬಿಟ್ಟೈತೆ. ಎಲ್ರು ತುಂಬಾ ಎಂಜಾಯ್ ಮಾಡ್ತಿದಾರೆ, ಫ್ಯಾಮಿಲಿ ಎಂಜಾಯ್ ಮಾಡ್ತಾರೆ. ಇಲ್ಲಿಗೆ ಬಂದ್ರಂತೂ ಮಸ್ತ್ ಒನ್ ಡೇ ಟ್ರಿಪ್
ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಯಾರಾದ್ರೂ. ಒಳ್ಳೆ ವೆದರ್, ಎಲ್ಲೂ ಕೂಡ ಈ ವೆದರ್ ನಿಮ್ಗೆ ಸಿಗೋದು ಇಲ್ಲ. ನೀವ್ ಎಲ್ಲೇ ಹೋಗಿ ಇದು ಆಲ್ ಓವರ್ ಕರ್ನಾಟಕ ಎಲ್ಲೂ ನಿಮ್ಗೆ ಈ ವೆದರ್ ಸಿಗಲ್ಲ. ಹಿಮ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಮಸ್ತು ವೆದರ್ ಸಿಗುತ್ತೆ. ಇಲ್ಲಿ ಇಲ್ಲಿ ಈ ಕಡೆ ಅಯ್ಯಪ್ಪ ಬಂತು ಈ ಕಡೆ ಬತ್ತು ಅಲ್ಲ. ಇಲ್ಲಿ ಅಲ್ಲಿಗೆ ಹಿಂದೆ ಹೋಗೋಣ ಇಲ್ಲೇ ಹೋಗೋಣ ಬನ್ನಿ. ಹಿಂಗ ಹೋಗೋಣ. ಅಲ್ಲಿ ಬಸ್ ಹೋಗ್ತಾ ಇದೆ ಅಲ್ಲಿ. ವಾವ್, ಎಷ್ಟೊಂದು ಹಿಮ ಬೀಳ್ತಾ ಇದೆ ಸ್ನೇಹಿತರೆ. ಹಾಗೆ ಈ ದೇವಾಲಯದ ಮೂಲದೇವರು ಹಿಮವದ್ ಗೋಪಾಲ ಸ್ವಾಮಿ, ಅವರಿಗೆ ಮತ್ತೊಂದು ಹೆಸರು ಕೂಡ ಇದೆ, ಸಂತಾನ ಗೋಪಾಲ ಸ್ವಾಮಿ ಅಂತ. ಹಾಗೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಾವಿರಾರು ಭಕ್ತರು ಬರ್ತಾರೆ. ಮೇಲ್ಗಡೆ ನಿಮಗೆ ತಿನ್ನೋಕ್ಕೆ ಒಂದು ಚಾಕ್ಲೇಟ್ ಕೂಡ ಸಿಗಲ್ಲ ನಿಮಗೆ. ಹಾಗಾಗಿ ದೇವಾಲಯದ ಕಡೆಯಿಂದನೇ ಮಧ್ಯಾಹ್ನದ ಊಟ ಕೂಡ ವ್ಯವಸ್ಥೆ ಮಾಡಿರ್ತಾರೆ ಬಂದಿರುವ ಪ್ರಯಾಣಿಕರಿಗೋಸ್ಕರ. ಬಂದಿರೋರು ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಬನ್ನಿ ಇಲ್ಲಿ ಯಾರಾದ್ರೂ ಮಾತಾಡಿಸಿ ಅವರ ಅನುಭವ ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಯಾರಾದರೂ ಯಂಗ್ಸ್ಟರ್ಸ್ನ ಹುಡುಕ್ತಾ ಇದ್ದೀನಿ, ಬನ್ನಿ ಸಿಕ್ಕಿದ್ದಾರೆ ಇಲ್ಲೊಬ್ರು. ನೋಡಿ, ಗೋಪಾಲ ಸ್ವಾಮಿ ಬೆಟ್ಟ ವರ್ಷ ಪೂರ್ತಿ ಹಿಮ ಬೀಳುವ ಪ್ರದೇಶ. ವರ್ಷ ಪೂರ್ತಿ ಇದೇ ರೀತಿ ಇರುತ್ತಾ? ವರ್ಷ ಪೂರ್ತಿ ಇದೇ ರೀತಿ ಇರುತ್ತೆ. ನಾವು ಸಮ್ಮರ್ ಮತ್ತೆ ವಿಂಟರು ಏನೇ ವೆದರ್ ಬಂದ್ರು ಕೂಡ ಇಲ್ಲಿ ಫಾಗ್ ಮತ್ತೆ ಹಿಮ ಬೀಳೋದು ಕಡಿಮೆ ಅಂತ ಆಗಲ್ಲ. ಇಲ್ಲಿರುವಂತ ಕಾಡುಗಳಿಂದ ಕೂಡ ಇಲ್ಲಿ ಹಿಮ ಜಾಸ್ತಿ ಬೀಳಕ್ಕೆ ಹಿಮ ಕಾರಣನೇ ಕಾಡು. ಎಲ್ಲರೂ ಇಲ್ಲಿ ಬರೋದೇ ವೆದರ್ಗೋಸ್ಕರ. ನೀವ್ ಎಷ್ಟು ಸಲ ಬಂದಿದ್ದೀರಾ? ನಾವು ಒಂದ 5 ಸಲ ಏನೋ ಬಂದಿದ್ದೀನಿ. ಈಗ ಯಾರು ಬಂದಿದ್ದೀರಾ? ಇವಾಗ ನಮ್ ಫ್ರೆಂಡ್ಸ್. ಎಲ್ಲಿ ನಿಮ್ ಫ್ರೆಂಡ್ಸ್? ಯಾರು ಕಾಣ್ತಾ ಇಲ್ಲ. ಬಂದ್ರು ಬರೀ ಫ್ರೆಂಡ್ಸ್ ಮಾತ್ರನಾ? ಕಪಲ್ಸ್ ಯಾರು ಬಂದಿಲ್ವಾ? ಪೇರೆಂಟ್ಸ್ ಗೊತ್ತು ತಾನೆ, ಮೇಲೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ನೋಡಿ, ಎಲ್ಲರಿಗೂ ಲಾಸ್ಟ್ ಕೇಳ್ಕೊಳ್ಳೋದೊಂದೇ, ಕಾಡನ್ನ ಉಳಿಸಿ ಮತ್ತೆ ಪರಿಸರನ ಬೆಳೆಸಿ. ಲೋಕಲ್ ಹುಡುಗ ಅನ್ಸುತ್ತೆ, ತುಂಬ ಚೆನ್ನಾಗಿ ಮಾತಾಡಿದರು. ಓ ಯಾರಪ್ಪ ಅವನು, ವಿರಾಟ್ ಕೊಹ್ಲಿ ಫ್ಯಾನು. ನಾನು ನೋಡಿ ಯಾಕೋ ಹಂಗೆ ಸುಮ್ಮನಾಗ್ಬಿಟ್ಟ. ಹಾಗೆ ನೋಡಿ ಸ್ನೇಹಿತರೆ, ಎಲ್ಲರೂ ಅವ್ರ ಫ್ಯಾಮಿಲಿಗಳ ಜೊತೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಫೋಟೋಸ್ ತಗೋತಾ ಇದ್ದಾರೆ, ರೀಲ್ಸ್ಗಳನ್ನ ಮಾಡ್ತಾರೆ, ಕೆಲವರು ಡ್ಯಾನ್ಸ್ನ ಮಾಡ್ತಾಯಿದ್ದಾರೆ. ಇವತ್ತು ಮಾತ್ರ ವೆದರ್ ಮಾತ್ರ ಸೂಪರ್ಬಾಗಿದೆ. ನಿಜ ನಾವು ಕರ್ನಾಟಕದಲ್ಲಿದ್ದೀವ ಅಥವಾ ಊಟಿಯಲ್ಲಿದ್ದೀವ ಅಂತ ಅನ್ಸಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಯಾರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ, ಇಲ್ಲಿ ರೀಲ್ಸ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಓಹೋ, ಯಾವ ಟೈಮಲ್ಲಿ ಸೇರಾಗ ಅಂತ ತಿಳ್ಕೊಬೇಕಿತ್ತು. ದರ್ಶನ ಕ್ಯೂ ನಿಂತಿದ್ದಾರೆ. ದರ್ಶನ ಮಾಡಕ್ಕೆ ಕ್ಯೂ ನಿಂತಿದ್ದಾರೆ. ಹಿಮ ಮಾತ್ರ ಸ್ನೇಹಿತರೆ ಟೈಮ್ ಕಳೆದಂಗೆ ಜಾಸ್ತಿನೇ ಆಗ್ತಾ ಇದೆ. ಹಿಮ ತುಂಬ ಮಂಜು ತುಂಬ ದೇವಸ್ಥಾನ ಸುತ್ತ ಆವರಿಸ್ಕೊಂತ ಇದೆ. ಎಲ್ಲರೂ ಕೂತ್ಕೊಂಡು ನೋಡಿ ಆರಾಮಾಗಿ ಊಟ ಮಾಡ್ತಾ ಇದ್ದಾರೆ. ಏನ್ ನಮ್ನೆ ಒದ್ಕೊಂಡೈತೆ. ಕಾಡಿನ ಒಳಗೆ ಪ್ರವೇಶವಿಲ್ಲ.
ಹಾಯ್ ಸ್ನೇಹಿತರೆ, ಎಲ್ಲರೂ ನೋಡ್ತಾ ಇರ್ಬೋದು ಇವತ್ತು ತುಂಬ ಹಿಮ ಬೀಳ್ತದೆ ಇವತ್ತು ಹಿಮ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ. ದಿನ ಇದೇ ರೀತಿ ಬೀಳುತ್ತೆ ಅಂತ ಇಲ್ಲಿ ಎಲ್ಲರೂ ಹೇಳ್ತಿದ್ದಾರೆ, ಬಟ್ ಏನೋ ಗೊತ್ತಿಲ್ಲ. ಇವತ್ತು ನಾವು ಬಂದಿದ್ದೀವಿ, ತುಂಬ ಚೆನ್ನಾಗಿ ಹಿಮ ಬೀಳ್ತಾ ಇದೆ. ಎಲ್ಲರೂ ನೀವು ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಹಾಗೇನೆ ಎಲ್ಲ ಸಖತ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಆಕಾಶದಲ್ಲಿ ತೇಲಿರೋ ರೀತಿ ಅನ್ನಿಸ್ತಾ ಇದೆ ನಮಗೆ. ಅಷ್ಟು ವೆದರ್ ಚೆನ್ನಾಗಿದೆ. ವಿಸಿಟ್ ಮಾಡಿ, ಯಾರು ಮಿಸ್ ಮಾಡಬೇಡಿ. ಮಸ್ತ್ ಎಂಜಾಯ್ ಫ್ಯಾಮಿಲಿ ಮಾಡ್ಬೋದು. ವಿಸಿಟ್ ಮಾಡಿ ಒಂದ್ಸಲ, ತುಂಬಾ ಚೆನ್ನಾಗಿದೆ. ಮತ್ತು ನಮ್ಮ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಲೈಕ್ ಮಾಡಿ, ಶೇರ್ ಶೇರ್ ಮಾಡಿ. ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಅಷ್ಟು ವೆದರ್ ಹೆಂಗಿದೆ, ಎಲ್ಲ ಫುಲ್ ಬೆಟ್ಟ ಎಲ್ಲ ಫುಲ್ ಕವರ್ ಆಗ್ಬಿಟ್ಟಿದೆ. ನಾವು ಬಂದಾಗ ಫುಲ್ ಬೆಟ್ಟ ಕಾಣ್ತಾ ಇತ್ತು, ಇವಾಗ ಒಂದು ಬೆಟ್ಟ ಕೂಡ ಕಾಣ್ತಾ ಇಲ್ಲ, ಎಲ್ಲ ಫುಲ್ ಕವರ್ ಆಗ್ಬಿಟ್ಟಿದೆ. ಇಲ್ಲಿ ನಿಂತ್ಕೋಬೋದಿವೆ, ಇವಾಗ ಮತ್ತಿರ್ಗ ಬರ್ತೈತೆ ನೋಡೋದು. ಮತ್ತೀಗ ಫಾಗ್ ಬರ್ತಾ ಇದೆ. ಹಂಗೆ ಹಿಂಭಾಗ ಹೋಗು, ಹಂಗೆ ಫುಲ್ ಹಿಂದಕ್ಕೆ ಹೋಗು. ಹಾ, ಅಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕವರ್ ಮಾಡ್ತಾ ಇದೆ ಅಂತ. ಈಗ ಮತ್ತೆ ಪುನಃ ಮತ್ತೆ ಇನ್ನೊಂದು ರೌಂಡ್ ಬರ್ತಾ ಇತ್ತು. ಇನ್ನೊಂದ್ ರೌಂಡ್ ಬರ್ತಾ ಇದೆ. ಈ ಬೆಟ್ಟ ಫುಲ್ ಸರೌಂಡಿಂಗ್ ಎಷ್ಟಿದೆ ಅಷ್ಟು ಫುಲ್ ಸರೌಂಡಿಂಗ್ ಫುಲ್ ಕವರ್ ಆಗುತ್ತೆ ಫಾಗ್. ನೋಡಿ ಅಲ್ಲಿ ಬರ್ತಾ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ಅದು ಅಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಇದು ನೋಡೋಕೆ ಒಂಥರ ಖುಷಿ ಆಗ್ತಿದೆ. ನಾವು ಬಂದ್ ಎಂಟ್ರಿ ಕೊಟ್ಟಾಗ ಒಂದ್ ರೌಂಡ್ ಕವರ್ ಆಯ್ತು ನೋಡಿ, ಇವಾಗ ಪುನಃ ಇನ್ನೊಂದ್ ರೌಂಡ್ ಕವರ್ ಆಗ್ತಾ ಇದೆ. ಹೇಗಿದೆ ಸತೀಶ್ ಅವರೇ ವೆದರ್? ತುಂಬಾ ಚೆನ್ನಾಗಿದೆ, ತುಂಬಾ ಚಳಿ ಚಳಿ ಆಗ್ತಾ ಇದೆ. ಅಂಬರೀಷ್ ಅವರ ಸಾಂಗು ಚಳಿ ಚಳಿ ಸಾಂಗ್ ನೆನಪಿಗೆ ಬರ್ತಾ ಇದೆ. ಹಾಯ್ ಮಾಡಿ, ಹಾಯ್ ಮಾಡಿ, ಹಾಯ್. ಅವ್ನು ಹಾಯ್ ಮಾಡ್ತಾ ಇಲ್ಲ, ಓಡ್ತಾ ಅನಿ. ನನ್ನ ಫ್ರೆಂಡ್ ಅನಿತಾ ಇದೆ, ಓಡ್ತಾವಳೆ. ನಿನ್ ಕಾಣ್ತಾ ಹಿಂದೆ ಹಿಂದೆ. ಹಾಯ್ ಮಾಡಿ. ನನ್ನ ಫ್ರೆಂಡ್ ಬೇಡ ಬಂದಿದ್ದಾಳೆ. ಹಾಯ್. ಹೇಗ ಅನಿಸ್ತಾ ಈ ಪ್ಲೇಸ್? ತುಂಬಾ ಚೆನ್ನಾಗಿದೆ. ಹಾಗೆ ಸ್ನೇಹಿತರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಾಮ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಸರ್. ನಾವು ರಾಮು ಅಂತ. ರಾಮು ಯಾವಾಗ್ಲೂ ಇಲ್ಲೇ ಇದೆ, ಡ್ಯೂಟಿ ಮಾಡ್ತಾ ಇದ್ದೀನಿ. ಬಂಡೀಪುರ ಫಾರೆಸ್ಟ್ ಅಲ್ಲೇ ವರ್ಕ್ ಮಾಡ್ತಿರೋದಾ? ಫಾರೆಸ್ಟ್ ಜನ ಆ ಕಡೆ ಈ ಕಡೆ ಹೋಗ್ಬಾರ್ದು, ಯಾರು ಪ್ಲಾಸ್ಟಿಕ್ ಅಲೋ ಇಲ್ಲ ಇಲ್ಲಿ. ಯಾರೋ ಜನ ಆ ಕಡೆ ಈ ಕಡೆ ಹೋಗ್ಬಾರ್ದು, ದರ್ಶನ ಮಾಡ್ಕೋಬೇಕು, ಬಸ್ ಹತ್ಕೊಂಡು ಹೋಗ್ಬೇಕು. ಆ ಕಡೆ ಈ ಕಡೆ ಹೋಗಕ್ಕೆ ಬಿಡ್ದಂಗೆ ನಾವು 4 ಜನ ಸ್ಟಾಫ್ ಇದೀವಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ. ಇಲ್ಲಿ ವರ್ಷ ಒಂದ್ಸರಿ ಜಾತ್ರೆ ಆಗುತ್ತೆ, ಅದು ಬಹಳ ವಿಶೇಷ. ವರ್ಷ ಮಾರ್ಚಿಗೆ ಜಾತ್ರೆ ಆಗುತ್ತೆ. ಉಗಾದಿ ಹಬ್ಬ 5 ದಿವಸ ಅಂತ ಮುಂದಾಗಿ. ಆದ್ರೆ ಈ ಕಾಡಲ್ಲಿ ಬಿಡ್ತಕ್ಕಂಥ ಒಂದು ಬಳ್ಳಿಲಿ ಚೇನು ರೋಪು ಯಾವ್ದು ಕಟ್ಟಿ ಎಳೆಯಲ್ಲ, ತೇರನ್ನ ಯಾವ್ದ್ರಲ್ಲೂ ಬಿಗಿಯಲ್ಲ. ಅದನ್ನ ಆ ಬಳ್ಳಿಲೇ ಕಟ್ಟಿ, ಆ ಬಳ್ಳಿಲಿ ಒಂದ್ ರೌಂಡ್ ಇಲ್ಲಿ ಎಳೆದು. ಆನೆ ಬರುತ್ತೆ ಅಂತ, ಕಾಡಾನೆ ಸರ್ ಅದು. ಕಾಡಾನೆ ಡೈಲಿ ಪ್ರಸಾದಕ್ಕೆಲ್ಲ ಬರುತ್ತೆ. ಅದೆಲ್ಲ ಸುಳ್ಳು. ಬರುತ್ತೆ, ಕಾಡು ಆನೆ ಇದ್ದಾವೆ ಸಿಕ್ಕಾಬಟ್ಟೆ, ಬರ್ತೇವೆ ಹೋಗ್ತವೆ. ಜನ ಎಲ್ಲ ನಿಸ್ಸಬ್ದ ಆದಾಗ ಎಲ್ಲ ಇಲ್ಲಿ ಇರ್ತಾವ, ಆ ಕಡೆ ಅಕ್ಕ ಪಕ್ಕ ಇರ್ತಾವ. ಅದೇನ್ ಪ್ರಸಾದಕ್ಕೋಸ್ಕರ ಏನ್ ಬರಲ್ಲ ಅದು. ಅದೆಲ್ಲ ವದಂತಿ ಅಂತೀರಾ? ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋದು ಇಲ್ಲಿ? ನಾವು ಒಂದು 10-15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. 10-15 ವರ್ಷದಿಂದ ಇದ್ರಲ್ಲಿ ಕೆಲಸ ಮಾಡಿ ದೇವಸ್ಥಾನ ಹತ್ರ ಕೆಲಸ ಮಾಡ್ತೀವಿ. ದೇವಸ್ಥಾನ ಏನ್ ಇದು ಕೆಳಗಡೆ ಬಿಸ್ಲು, ಮೇಲ್ಗಡೆ ಈ ತರ ಹಿಮ ಬರುತ್ತೆ, ಇದು ಕಾರಣ ಏನು? ಇದು ಇನ್ನು ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಇದು ಕಮ್ಮಿನೇ. ಇದು ಈಗ ನಾವು ಕೆಳಗಡೆ ಬೆಟ್ಟದ ಕೆಳಗಡೆಯಿಂದ ಬಂದ್ವಿ, ಅಲ್ಲಿ ಕೆಳಗಡೆ ಫುಲ್ ಬಿಸ್ಲು. ಅಲ್ಲಿಗೂ ಇಲ್ಲಿಗೂ ಕ್ಲೈಮೇಟ್ ಚೇಂಜ್ ಆಗಿರುತ್ತೆ. ಅಲ್ಲಿ ಇನ್ನೂ ಇದು ಕಮ್ಮಿ. ಇದು ಇನ್ನು ಮುಂದಿನ ತಿಂಗಳಿಂದ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ಹಿಮ ಸುರಿದಂಗೆ ಇರುತ್ತೆ ಯಾವಾಗ್ಲೂನು. ಅದಕ್ಕೆ ಇವ್ರನ್ನ ಹಿಮದ ಗೋಪಾಲ ಸ್ವಾಮಿ ಅಂತ ಕರೆಯೋದು. ಅಂದ್ರೆ ಒಂದು ವಿಶೇಷ ಇದೆ. ಇದು 1300ರಲ್ಲಿ ನಿರ್ಮಾಣ ಆಗಿರೋದು, ಚೋಳರ ಕಾಲದಲ್ಲಿ. ಯಾರು ಕಟ್ಸಿದ್ದು ಏನು? ರಾಜರು ಒಬ್ರು ಪೆರಿಮಳ್ ಧನನಾಯಕ ಅಂತ ಒಬ್ಬ ರಾಜ ಕಟ್ಸಿದ್ರು, ತಮಿಳ್ನಾಡು ಅವರು. ತಮಿಳ್ನಾಡಿನವರು. ಮಾಧವ ಧನನಾಯಕ ಅಂತ. ಮಾಧವ ಧನನಾಯಕ ಅಂತ ಹೇಳಿ ಅವ್ರು ಕಟ್ಸಿದ್ದು. ತಮಿಳ್ನಾಡಿನ ರಾಜ. ತಮಿಳ್ನಾಡಿನವರು ಎಲ್ಲವರು ಅಂತ ಗೊತ್ತಿಲ್ಲ ನಮ್ಗೆ. ಅಲ್ಲ, ಸ್ವಲ್ಪ ಜನ ಅದೇ ರೀತಿ ಹೇಳ್ತಾರೆ. ಅವರು ಪೆರಿಮಳ್ ಧನನಾಯಕನ ಮಗ ಮಾಧವ ಧನನಾಯಕ ಅಂತ. ಅವರು ದೇವ್ರನ್ನ ಈ ದೇವಸ್ಥಾನ ಗೌರ್ಮೆಂಟ್ ಸೇರಿದ ಅಥವಾ ಮುದ್ರಾ ಇಲಾಖೆ ಸೇರಿದೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಮುದ್ರಾ ಇಲಾಖೆ ಸೇರಿದೆ. ಕಂಟ್ರೋಲ್ ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಫಾರೆಸ್ಟ್ ಕಂಟ್ರೋಲ್ ಅಲ್ಲಿ ಇದೆ. ದೇವಸ್ಥಾನ ಬಂದು ಮುದ್ರಾ ಇಲಾಖೆ. ಟೈಮಿಂಗ್ಸ್ ಅಂಕಲ್? ಇದು ಟೈಮಿಂಗ್ಸ್ ಬೆಳಿಗ್ಗೆ 8:30ಗೆ ಓಪನ್, 4 ಗಂಟೆ ಕ್ಲೋಸ್ ಕೆಳಗಡೆ. ಇಲ್ಲಿಂದ ಹೋಗೋರ್ಗೆ 5 ಗಂಟೆ, ಈ ಕಡೆಯಿಂದ ಹೋಗೋರ್ಗೆ 5 ಗಂಟೆ ಕ್ಲೋಸ್ ಮಾಡ್ತೀವಿ. 5 ಗಂಟೆ ಕ್ಲೋಸ್. 5 ಗಂಟೆ ಕ್ಲೋಸ್. ಈ ಬಸ್ಸಸ್ ಫೆಸಿಲಿಟಿ ಎಲ್ಲ KSRTC ಎಲ್ಲ KSRTC ಓನ್ ವೆಹಿಕಲ್ಸ್ ಬಿಡಲ್ಲ? ಓನ್ ಗಾಡಿ ಯಾವ್ದು ಇಲ್ಲ, ಓನ್ಲಿ ಗೌರ್ಮೆಂಟ್ ಗಾಡಿ ಅಲೋಡ್ ಇದೆ. ಬೇರೆ ಓನ್ ಗಾಡಿಗಳು
ಬೈಕ್ ಕೂಡ ಅಲೋಡ್ ಇಲ್ಲ ಇಲ್ಲಿ. ಪ್ಲಾಸ್ಟಿಕ್ ಅದು ಇದು ತಿಂಡಿ ಆ ತರದು ಹೌದು, ತುಂಬಾ ಇವೆಲ್ಲ ಶುಚಿಯಾಗಿ ಯಾವ್ದೋ ಇಟ್ಕೊಂಡಿದ್ದಾರೆ. ಬಿಸ್ಕೆಟ್ ಚಾಕ್ಲೇಟ್ ಕೂಡ ಅಲೋ ಇಲ್ಲ ಅಲೋ ಇಲ್ಲ. ಅಲೋ ಇಲ್ಲ. ಅದಕ್ಕಾಗಿ ನಮ್ಮ ಫಾರೆಸ್ಟ್ ಅವರು ಕೆಳಗಡೆನೂ ಚೆಕ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಏನಾದ್ರು ದಿಕ್ ತಪ್ಪು ಕಂಡ್ರು ಕೂಡ ಅದನ್ನ ಕಿತ್ತಿ ಅದು ಅವ್ರಿಗೆ ಯೂಸ್ ಮಾಡಕ್ ಬಿಡಲ್ಲ. ಆ ತರ ಒಂದು ಇದ್ರಲ್ಲಿ ಇರ್ತೀವಿ. ಸರಿ ಅಂಕಲ್, ಆಯ್ತು, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಮತ್ತೆ ಹಿಮ ಜಾಸ್ತಿ ಆಗ್ತಾ ಇದೆ. ಟೈಮ್ ಆದಂಗೆ ಮತ್ತೆ ಪುನಃ ಜಾಸ್ತಿನೇ ಆಗ್ತಾ ಇದೆ ಹಿಮ. ಫುಲ್ಲು ದೇವಸ್ಥಾನ ಸುತ್ತ ಫುಲ್ಲು ಕವರ್ ಆಗೋಗಿದೆ, ಏನೂ ಕಾಣಿಸ್ತಾ ಇಲ್ಲ, ಅಷ್ಟು ಮಂಜು ಬೀಳ್ತಾ ಇದೆ. ಏನಪ್ಪ ಇದು ಮಧ್ಯಾಹ್ನ ಟೈಮಲ್ಲಿ ಇಷ್ಟೊಂದು ಮಂಜು ಬೀಳ್ತಾ ಇದೆಯಲ್ಲ ಅಂತ ತುಂಬ ಖುಷಿ ಆಗ್ತಾ ಇದೆ. ನಿಜ ಸ್ನೇಹಿತರೆ, ಇದೆಲ್ಲ ನೋಡ್ತಾ ನಂಗೆ ಹೊಟ್ಟೆ ಹಶ್ವೇ ಮರ್ತೋಗಿತ್ತು. ನಮ್ಮ ಮನೆಯವ್ರು ಹೋಗಿ ಈಗ ಊಟ ಇಸ್ಕೊಂಬರ್ತಾ ಇದ್ದಾರೆ. ಊಟ ಮಾಡೋಣ ಫಸ್ಟು. ಸ್ನೇಹಿತರೆ, ಎಲ್ಲರೂ ನೋಡಿ ತುಂಬ ಖುಷಿ ಪಟ್ಟಿದ್ದೀರ. ನಮಗೂ ತುಂಬ ಹಿಮ ಜಾಸ್ತಿ ಆಗ್ತಾಯಿದೆ. ನೋಡೋಣ, ಮನೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ನಮ್ಮ ಬಸ್ ಕೂಡ ಬರ್ತಾ ಇದೆ. ನೋಡೋಕ್ಕೆ ಒಂಥರ ಸೂಪರ್ವಾಗಿ ಕಾಣ್ತದೆ. KSRTC ಅನ್ನೋದು ಜೊತೆ ಬೇರೆ ಬಿಡಿ. ಹೊರಡೋಣ ಮನೆಗೆ ಅಂತ. ಎಲ್ಲರೂ ತುಂಬ ಖುಷಿ ಪಟ್ಟಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದ್ಸಲ ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ಖಂಡಿತ ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಫ್ಯಾಮಿಲಿ ಜೊತೆಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾರಣ್ಣ ನಿಮ್ಮ ಮೈ ಕೊಡಮ್ಮ ಅವ್ರಿಗೆ. ನೋಡಿ ಸ್ನೇಹಿತರೆ, ಇಲ್ಲೊಬ್ಬ ನಮ್ಮ ಕಾಲೆಳೆಯಕ್ಕೆ ಬಂದು ತಾನೇ ಬಕ್ರ ಆದ. ದಯವಿಟ್ಟು ನೀವು ಯಾರಿಗೂ ಸಪೋರ್ಟ್ ಮಾಡದಿದ್ರು ಪರವಾಗಿಲ್ಲ, ಈ ಥರ ಕಾಲೆಳೆಯಕ್ಕೆಲ್ಲ ಹೋಗ್ಬೇಡಿ, ನೀವೇ ಕಾಲು ಜಾರ್ ಬೀಳ್ತೀರಿ ಅಂತ ಹೇಳ್ತಾ ಬನ್ನಿ. ನಮಗೆ ಬಸ್ ರೆಡಿ ಇದೆ ಕೆಳಗಡೆ ಹೋಗ್ಲಿಕ್ಕೆ. ಸ್ನೇಹಿತರನ್ನ ಆಗಲೇ ಮರ್ತಿದ್ದೆ ನೋಡಿ, ಬೆಟ್ಟದಿಂದ ಕೆಳಗಡೆ ಬಂದ ತಕ್ಷಣ ರೈಟ್ ಸೈಡ್ಗೆ ನಮಗೆ ವೈಲ್ಡ್ ಲೈಫ್ ಗಿಫ್ಟ್ ಶಾಪ್ ಅಂತ ಹೇಳಿ ಒಂದು ಶಾಪ್ ಇದೆ ಸ್ನೇಹಿತರೆ. ಬನ್ನಿ, ಇಲ್ಲಿ ವಿಶೇಷ ಏನು ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಷ್ಟು ಬ್ರೋ ಇದಕ್ಕೆ? 750 ಆಗುತ್ತಂತೆ. ಬೇಬೀಸ್ ಚೆನ್ನಾಗಿದೆ. 3 ಟೈಪ್ಸ್ ಇದೆ. ಎಂಬ್ರಾಯ್ಡ್ ಇದೆ. ಎಲ್ಲ 750 ಅಂತೆ.
ಕಾಸ್ಟ್ಲಿ ಆಯ್ತಲ್ಲ ಬ್ರೋ. ಸರ್ ಇದೆಲ್ಲ ವೈಲ್ಡ್ ಲೈಫ್ ಸರ್ವಿಸ್ಗೆ ಹೋಗುತ್ತೆ, ಟ್ರೈಬಲ್ಸ್ಗೆ ಫ್ರೀ ಎಜುಕೇಶನ್ ಮತ್ತೆ ಟ್ರೀಟ್ಮೆಂಟ್ ಕೊಡ್ಸೋದು, ಮತ್ತೆ ಇಲ್ಲೆಲ್ಲಾರು ಸರೌಂಡಿಂಗ್ ಕ್ಯಾಟಲ್ ಕಿಲ್ಲಿಂಗ್ ಆದ್ರೆ ರೈತರಿಗೆ ಪರಿಹಾರ ಕೊಡೋದೆಲ್ಲ ಮಾಡ್ತಾರೆ ಸರ್ ಇದು. ಅದಕ್ಕೋಸ್ಕರ ಫಿಕ್ಸ್ಡ್ ರೇಟ್ ಅಂತ. ಹೌದು, ಫಿಕ್ಸೆಡ್ ರೇಟ್. ಅವ್ರಿಗೆಲ್ಲ ಏನು ಪರಿಹಾರ ಎಲ್ಲ ಕೊಡ್ತಾ ಇರ್ತಾರೆ ಟ್ರಸ್ಟ್ ಕಡೆ. ಡ್ರೆಸ್ ಎಲ್ಲಿರೋದು ಇದು ಬಂಡೀಪುರದ್ದು ಸರ್. ಬಂಡೀಪುರದ. ಹೌದು. ಗೌರ್ಮೆಂಟ್ ಎಷ್ಟು ಅಂತ ಹೋಗುತ್ತೆ? ಗೌರ್ಮೆಂಟ್ ಇಷ್ಟು ಪರ್ಸೆಂಟ್ ಅಂತ ಹೋಗುತ್ತೆ ಅಷ್ಟೇ. ಅದಕ್ಕೆ ಫಿಕ್ಸ್ಡ್ ರೇಟ್. ಫಿಕ್ಸೆಡ್ ರೇಟ್. ಮತ್ತೆ ಇದೆಲ್ಲ ನಮ್ಮ ಟ್ರಸ್ಟ್ ಇದೆ ಓನ್ ಬ್ರ್ಯಾಂಡ್ ಸರ್. ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡೋದು. ಮತ್ತೆ ಈ ಹ್ಯಾಂಡ್ ಮೇಡ್ ಎಲ್ಲ ಟ್ರೈಬಲ್ಸೇ ಮಾಡೋದು ಸರ್ ಬಂಡೀಪುರ. ಕಾರ್ಡ್ ಜನನೇ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಈ ತರ ಮಾಡಿಸಿ ಅವ್ರಿಗೆ ಸ್ಯಾಲರಿ ಕೊಡ್ತಾರೆ. ವೆಲ್ಕಮ್. ಯಾರಾದ್ರೂ ಹಿಮಗೋಪಸರ ಬೆಟ್ಟ ಬಂದಾಗ ಹೊರಗಡೆ ಟ್ರಸ್ಟ್ ಇದೆ, ಸೊ ಈ ಟ್ರಸ್ಟ್ ಅಲ್ಲಿ ಪರ್ಚೇಸ್ ಮಾಡಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಮಕ್ಕಳು ತುಂಬಾ ಚೆನ್ನಾಗೂ ಕಾಣುತ್ತೆ, ಫ್ಯಾಷನ್ ಆಗೂ ಇದೆ, ಎಲ್ಲಾದ್ರೂ ಯೂಸ್ ಮಾಡ್ಬೋದು. ಮಕ್ಕಳು ತುಂಬಾ ಬೆಚ್ಚಗಿರುತ್ತೆ, ಮಳೆ ಟೈಮ್ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಪರ್ಚೇಸ್ ಮಾಡಿ. ಈ ಟ್ರಸ್ಟ್ ಇಂದ ಏನ್ ಯೂಸ್ ಅಪ್ ಅಂದ್ರೆ ನಾವು ಬಟ್ಟೆ ತಗೊಂಡ್ರೆ ಈ ಟ್ರಸ್ಟ್ ಇಂದ ಬಂದ ಅಮೌಂಟ್ ಅನ್ನ ಕಾಡು ಜನಗಳಿಗೆ ಅವ್ರ ಎಜುಕೇಶನ್ ಗೋಸ್ಕರ ಯೂಸ್ ಮಾಡ್ತಾರೆ. ಪ್ರಾಣಿಗಳು ದಾಳಿ ಮಾಡಿದಾಗ ಅದು ಅವರಿಗೆ ಪರಿಹಾರ ಅಂತ ಈ ಟ್ರಸ್ಟ್ ಇಂದ ಕೊಡ್ತಾರೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪ್ಲೀಸ್ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ನೋಡೋದಿಲ್ಲ ಸ್ನೇಹಿತರೆ, ಇವತ್ತು ನಾವು ಮಾಡಿರೋ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ನೋಡಿ ತುಂಬಾ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ದಯವಿಟ್ಟು ನಾವು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಎಲ್ರಿಗೂ ನಮಸ್ಕಾರ.